₹2 ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಜನಾಕ್ರೋಶ ಅದೇ ಸಮ್ಮೇಳನ ಅಂತ ಮಾಡ್ತಾವ್ರೆ. ಸಿಲಿಂಡ್ರು ಈಗ ₹50 ಜಾಸ್ತಿ ಆಯಿತು. ₹425 ಇದ್ದ ಸಿಲಿಂಡ್ರು ಇವತ್ತು ₹857 ಬಂದಿದೆ. ನಾನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ₹425 ₹430 ಇತ್ತು. ಇವಾಗ ₹857 ಆಗಿದೆ. ಇಷ್ಟೊಂದು ಬೆಲೆ ಜಾಸ್ತಿ ಮಾಡಿದವರು ಅವರು. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಳಿಕೆ ಆಗ್ತಾಯಿದೆ, ಪೆಟ್ರೋಲಿಯಂ ಪ್ರಾಡಕ್ಟು ಇಳಿಕೆ ಆಗ್ತಾಯಿದೆ. ಇಳಿಕೆ ಆಗ್ತಿರೋ ಸಮಯದಲ್ಲಿ ಇವರು ಸುಂಕ ಜಾಸ್ತಿ ಆಗ್ತಕ್ಕಂಥದ್ದು, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತಕ್ಕಂಥದ್ದು, ಸಿಲಿಂಡರ್ಗೆ ₹50 ಜಾಸ್ತಿ ಮಾಡ್ತಕ್ಕಂಥದ್ದು, ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಮಾಡ್ತಕ್ಕಂಥದ್ದು ಯಾವ ನ್ಯಾಯ? ಹಾಲಿನ ಬೆಲೆ ₹4 ಸರ್ಕಾರ ಜಾಸ್ತಿ ಮಾಡಿಲ್ಲ. ₹4ನ ರೈತರಿಗೆ ವರ್ಗಾವಣೆ ಮಾಡಿದೆ. ರೈತ ಪಾಪ ಕಷ್ಟ ಬೀಳ್ತಾನೆ, ಹಸು ಸಾಕ್ತಾನೆ, ಅವನಿಗೆ ಮೇವು ಕಷ್ಟ, ಎಲ್ಲದಕ್ಕೂ ಕಷ್ಟ ಅಂತ ಹೇಳ್ಬಿಟ್ಟು ತೊಂದರೆ ಇದೆ ಅಂತೇಳಿ ₹4 ಅವ್ರಿಗೆ ವರ್ಗಾವಣೆ ಮಾಡಿದ್ರು. ₹2 ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಿದ್ರು. ಅಷ್ಟೇ ಇವರು ಎಲ್ಲದ ಸುಂಕನೂ ಜಾಸ್ತಿ ಮಾಡ್ಕೊಂಡವ್ರೀಗ ಗ್ಯಾಸ್ಗೆ ₹50 ಜಾಸ್ತಿ ಮಾಡಿದ್ದಾರೆ. ಈ ಥರ ಎಲ್ಲದ್ರ ಮೇಲೂ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರದ್ದೆಲ್ಲ ದೊಡ್ಡ ಪಟ್ಟಿನೇ ಇದೆ ಇವ್ರು ಯಾವ್ದು ಜಾಸ್ತಿ ಮಾಡಿದ್ದಾರೆ ಅಂತ. ಕೇವಲ ₹2 ಜನಾಕ್ರೋಶ ಮಾಡ್ತೀವಿ, ದುರಾಡಳಿತ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ದುರಾಡಳಿತ ಮಾಡ್ಕೊಂಬಂದ್ರಲ್ಲ ಅವತ್ತಿಂದನೂ. ಇಷ್ಟೊಂದು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿಕೊಂಡು ₹65 ಇದ್ದದ್ದು ಪೆಟ್ರೋಲ್ನ ₹100 ತಂದಿಟ್ಟರು. ಡೀಸೆಲ್ ಎಲ್ಲನೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಲೆ ಇಳಿತಾ ಇದ್ದಾವೆ. ಈ ಥರ ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ ಕಾಂಗ್ರೆಸ್ನವರಿಂದ ಏನು ಜಾಸ್ತಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಸಡನ್ನಾಗಿ ನಿನ್ನೆ ಜನಾಕ್ರೋಶ ಧರಣಿ ಮಾಡಿದ್ದಾರೆ. ಆದರೆ ಅವ್ರು ಮಾಡಿದ ದಿನವೇ ಇವರಾಗಲೇ ₹50 ಗ್ಯಾಸ್ ಜಾಸ್ತಿ ಮಾಡೋರೆ, ತಿರ್ಗಾ ಸುಂಕಗಳನ್ನು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲು ಇದ್ರ ಮೇಲೆ. ಇವ್ರದ್ದು ಯಾವ ರೀತಿ ಇದು? BJPಗೆ ನೈತಿಕತೆಯೂ ಇಲ್ಲ, ಸುಮ್ಮನೆ ಸುಳ್ಳುಗಳು. ಇವ್ರುಗಳು ಮಾಡಿರ್ತಕ್ಕಂಥದ್ದು ಅಸಾಧ್ಯ ಹಗರಣಗಳು, ಅಸಾಧ್ಯ ಬೆಲೆ ಏರಿಕೆಗಳು ಎಲ್ಲನೂ ಕೂಡ ಅಸಾಧಾರಣವಾದಂಥದ್ದು. ನಾವು ನ್ಯಾಯಯುತವಾಗಿ ಮಾಡೋದನ್ನು ಕೂಡ ಜನಾಕ್ರೋಶ ಆಂದೋಲನ ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಆರೋಪ ಮಾಡ್ತಕ್ಕಂಥದ್ದೆಲ್ಲ ಕಂಪೇರ್ ಮಾಡಿ, ನಾನು ಎಲ್ಲರೂ ಪಟ್ಟಿ ಇಟ್ಕೊಳ್ಳಿ. BJP ಸಮಯದಲ್ಲಿ ಏನೇನು ಬೆಲೆ ಜಾಸ್ತಿ ಆಯಿತು, ಕಾಂಗ್ರೆಸ್ ಇದ್ದಾಗ ಯಾವ ಬೆಲೆ ಜಾಸ್ತಿ ಆಗಿದೆ, ಎರಡು ಕಂಪ್ಯಾರಿಸನ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ಸತ್ಯ ಯಾವ ಸುಳ್ಳು ಅನ್ನೋದು. ಜನರ ಜನಾಕ್ರೋಶ, ಜನಗಳದು, BJP ಅವ್ರದ್ದಲ್ಲ. BJP ಆಕ್ರೋಶ ಅಲ್ಲ, ಅದು ಜನಾಕ್ರೋಶ. ಅದನ್ನು ಪಾಪ ಇನ್ನು ಮಾಡಬೇಕಲ್ಲ ಅಂತ ಎಲ್ಲ ಇವ್ರ ಕಾರ್ಯಕರ್ತರುಗಳು ತುಂಬ್ಕೊಂಡೆಲ್ಲ ಹೇಳ್ತಾವ್ರೆ. ಜನಗಳಿಗೆ ನಿಜವಾಗ್ಲೂ ಆಕ್ರೋಶ ಆಗಿರ್ತಕ್ಕಂಥದ್ದು. ಎಲ್ಲ ಬೆಲೆ ಪೆಟ್ರೋಲು ಡೀಸೆಲ್ ಎಲ್ಲ ಬೆಲೆ ಸೆಂಟ್ರಲ್ ಏರ್ಸ್ಕೊಂಬಂದ್ರಲ್ಲ, ಆ ಬೆಲೆ ಯಾವಾಗ ಏರ್ತವೆ ಎಲ್ಲ ಪದಾರ್ಥಗಳ ಮೇಲೂ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತವೆ. ಕೇಂದ್ರ ಸರ್ಕಾರದ ಮೇಲೆ ಟೋಲ್ ಜಾಸ್ತಿ ಮಾಡಿದ್ದಾರೆ, ಎಲ್ಲಾದ್ರದ್ದು ಜಾಸ್ತಿ ಮಾಡಿದ್ದಾರೆ. ವಿಪಕ್ಷಗಳು ಏನು ಆರೋಪ ಅಂತಂದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ದಿವಾಳಿ ಆಗಿದೆ, ಅಧಿಕಾರಿಗಳಿಲ್ಲ ಇಲಾಖೆಯಲ್ಲಿ, ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ, ಪ್ರತಿಯೊಂದು ನಡೀತಾ ಇದ್ದಾವೆ. ಯಾವುದ್ರಲ್ಲಿ ಕಡಿಮೆ ಆಗಿದೆ ಅಂಕಿಅಂಶ ತೊಗೊಂಬರಲಿ, ಅಂಕಿಅಂಶ ಕುತ್ಕೊಂಡು ನಾವು ಹೇಳ್ತೇವೆ.